ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಾನ ಸಲ್ಲಿಸುತ್ತಾ ಸ್ಪಿರಿಚುವಾಲಿಟಿ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ಮೇಲೆ ಜನನ ಮರಣ ಎಂಬ ಭವರೋಗದಿಂದ ಮುಕ್ತಿಯ ಪಡಿತಕ್ಕಂಥ ಮಾರ್ಗವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಮಾನವ ಜನ್ಮಕ್ಕೆ ಬಂದ ಮೇಲೆ ಮೊದಲನೇ ಕರ್ತವ್ಯ ಅಂದರೆ ನಾನಾರೆಂಬ ಅರಿವುದು ಮೊದಲನೇ ಕರ್ತವ್ಯ ಆಗಿದೆ ನಮ್ಮದು. ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಸಕಲ ಸಾಧು ಸಂತರ ಅನುಭವದ ನುಡಿಗಳ ನಮ್ಮ ಅಂತರಂಗದಲ್ಲಿ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಒಬ್ಬ ವ್ಯಕ್ತಿ ನಿವೃತ್ತಿ ಆದ ಮೇಲೆ ತನ್ನ ಜೀವನದಲ್ಲಿ ಕೂಡ ನಾನು ಯಾರು ಎಂಬ ಅರಿವಿನ ಮಾರ್ಗವನ್ನು ತಿಳಿದುಕೊಳ್ಳುವುದಿಲ್ಲ. ಆಸೆ ಅರಿಯದು, ರೋಷ ಬಿಡದು ಅವನಿಗೆ. ನಿವೃತ್ತರಾದ ಮೇಲೆ ಸಾಹೇಬರು ಮನೆಯಲ್ಲಿ ಇರುತ್ತಾರೆ. ತಮ್ಮ ವಿಶೇಷ ಕೋಣೆಯಲ್ಲೇ ವಿಶ್ರಾಂತಿ ಪಡೆಯುತ್ತಾರೆ. ಮನೆಯ ತುಂಬ ಮಕ್ಕಳು ಮೊಮ್ಮಕ್ಕಳು, ಜಾಗ ಸಾಲದಾಗುತ್ತದೆ. ಧರ್ಮಪತ್ನಿ ಹೇಳುತ್ತಾರೆ, ಆ ಕೋಣೆಯಲ್ಲಿ ಈಗ ನಿಮ್ಮದೇನು ಕೆಲಸ? ಮಕ್ಕಳು ಮೊಮ್ಮಕ್ಕಳು ಪರೀಕ್ಷೆಗೆ ಓದಿಕೊಳ್ಳಬೇಕಂತೆ, ಒಂದಿಷ್ಟು ಹೊರಗೆ ಬನ್ನಿರಿ. ಈತ ಜೀವನ ತುಂಬ ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ಈತನಿಗೆ ವಿಶ್ರಮಿಸಲು ಸರಿಯಾದ ಜಾಗವಿಲ್ಲದಾಯಿತು. ಒಂದು ದಿನ ಮಠಕ್ಕೆ ಹೋದಾಗ ಗುರುಗಳು ಆತ್ಮೀಯತೆಯಿಂದ ಕೇಳಿದರು, ಅಂಥ ಕಷ್ಟವಿರುವಾಗ ನಿವೃತ್ತಿಯಾದ ಮೇಲೆ ಮನೆಯಲ್ಲಿಯೇ ಇರಬೇಕೆಂದಿದೆಯಲ್ಲ, ಮಠಕ್ಕೆ ಬರಬಾರ್ದೇಕೆ? ಸಾಹೇಬರು ಹೇಳಿದರು, ಗುರುಗಳೇ, ನಿಮಗೇನು ಗೊತ್ತು? ಮನೆಯ ಮೊದಲನೆಯ ಕೋಣೆಯಲ್ಲಿ ಮಕ್ಕಳು ನನ್ನದೊಂದು ದೊಡ್ಡ ಫೋಟೋ ಹಾಕಿದ್ದಾರೆ. ನನ್ನ ಸತಿಯು ದಿನ ಬೆಳಗ್ಗೆ ಸಂಜೆ ತಪ್ಪದೆ ಪೂಜೆ ಮಾಡಿ ಗಂಧದ ಕಡ್ಡಿ ಬೆಳಗಿ ಕೈ ಮುಗಿಯುತ್ತಾಳೆ. ಅದು ನೋಡಿದ ಕೂಡಲೇ ನನ್ನ ಕಷ್ಟವೆಲ್ಲ ಬಿಸಿಲಿಗೊಡ್ಡಿದ ಮಂಜಿನಂತೆ ಕರಗಿ ಹೋಗುತ್ತದೆ. ಗುರುಗಳೇ, ನೀವೇ ಹೇಳಿ, ಆ ಮನೆ ನಾನು ಹೇಗೆ ಬಿಡುವುದು? ತನ್ನ ಭಾವಚಿತ್ರದ ಒಂದು ನಿಮಿಷದ ಪೂಜೆಯು ಸುಖಕ್ಕೆ ಮುದುಕನ ಆಯುಷ್ಯದ ದುಃಖವನ್ನೇ ಸಹಿಸುತ್ತಾನೆ. ಅದಕ್ಕೆಂದೇ ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂದು. ಸಂಸಾರವೆಂದರೆ ಹೀಗೆ, ಬಿಡುವಷ್ಟು ಕಷ್ಟವಿಲ್ಲ, ಹಿಡಿಯುವಷ್ಟು ಸುಖವಿಲ್ಲ. ಅದೊಂದು ರೀತಿ ಪಗಡೆಯ ಆಟ ಇದ್ದಂತೆ. ಇವತ್ತೇನು ಹಣವೇ ಸಿಗಲಿಲ್ಲ, ಆಟ ಬಿಟ್ಟು ಬಿಡೋಣ ಎನ್ನುವುದರಲ್ಲಿ 10 ರೂಪಾಯಿ ಸಿಗುತ್ತದೆ. ಏನೋ ಅದೃಷ್ಟ ಚೆನ್ನಾಗಿದೆ ನೋಡೋಣ ಎಂದು ಧೈರ್ಯದಿಂದ ಆಡುತ್ತಾನೆ. 1000 ರೂಪಾಯಿ ಹೋಗುತ್ತದೆ. ಸಾಕು, ಇನ್ನೆಂದಿಗೂ ಆ ಆಟದ ಮನೆಗೆ ಬರುವುದಿಲ್ಲ ಎಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ 500 ರೂಪಾಯಿ ಒಂದೇ ಸಲಕ್ಕೆ ಬಂದು ಬಿಡುತ್ತದೆ. ಅಪಾರ ಸಂತೋಷವಾಗುತ್ತದೆ. ಆಟ ಮುಂದುವರಿಸುತ್ತಾನೆ. 1000 ರೂಪಾಯಿಗಳನ್ನು ಸೋತಿದ್ದನೇ ಮರೆಯುತ್ತಾನೆ. ಲಾಟ್ರಿಯೂ ಅಷ್ಟೇ, ಒಂದೇ ಅಂಕಿಯಲ್ಲಿ ಹೋಗಿದ್ದೆಯೇ ಎನ್ನುತ್ತಾನೆ. ಮತ್ತೆ ಮತ್ತೆ ಪ್ರಯತ್ನಿಸುತ್ತಾನೆ. ವಿಫಲರಾಗುತ್ತಾ ಹೋಗುತ್ತಾರೆ. ಲಾಟ್ರಿಯು 1 ಅಂಕಿಯಲ್ಲಿ ಹೋದರೇನೋ, 2 ಅಂಕಿಯಲ್ಲಿ ಹೋದರೇನೋ, ಸೋತದ್ದು ನಿಜವೆಂಬುದನ್ನು ಮರೆಯುತ್ತಾನೆ. ನಿಜವೇನೆಂದರೆ ಹೀಗೆ, ಸೋಲನ್ನು ಮರೆಸುವ ಗೆಲುವು ದುಃಖವನ್ನು ತೋರುಗೊಡದ ಸುಖದ ಮುಖವಾಡ ಈ ಸಂಸಾರ. ಕಾರ್ಮಿಕನು ದಿನವಿಡೀ ಬೆವರು ಸುರಿಸಿ ದುಡಿಯುತ್ತಾನೆ. ಸಂಜೆಯ ಹೊತ್ತು ಕೈಗೆ 100 ರೂಪಾಯಿ ಬರುತ್ತದೆ. ಮನೆಗೆ ಬರುವಾಗ ದಾರಿ ತಪ್ಪುತ್ತದೆ. ದುಡಿಮೆಯ ಕಷ್ಟವನ್ನು ಕಳೆಯುವುದೆಂದು ಎಲ್ಲಿಗೂ ಹೋಗಿ ಏನೋ ಕುಡಿದು ಬರುತ್ತಾನೆ. ದಾರಿಯಲ್ಲಿ ಆತನ ದುಡ್ಡು ಬೀಳುತ್ತದೆ. ಅದು ಅವನಿಗೆ ಗೊತ್ತಿಲ್ಲ. ಮನೆಯಲ್ಲಿ ಸತಿಯು ಸಂಬಳ ಕೇಳಿದಾಗ ಜೇಬಿನಲ್ಲಿ ಉಳಿದಿದ್ದ 4 ಕಾಸುಗಳನ್ನು ಕೊಡುತ್ತಾನೆ. ಇಷ್ಟೇ, ದುಡ್ಡಿನಲ್ಲಿ ಮನೆ ಹೇಗೆ ನಡೆಯುತ್ತದೆ ಎಂದು ಸತಿ ಕೇಳುತ್ತಾಳೆ. ಮಕ್ಕಳು ಮರಿಯೊಂದಿಗೆ ನಾವೆಲ್ಲ ಉಪವಾಸ ಬೀಳಬೇಕಾಗುತ್ತದೆ ಎನ್ನುತ್ತಾಳೆ. ಅದ್ಯಾವುದೂ ಈತನಿಗೆ ಕೇಳಿಸುವುದೇ ಇಲ್ಲ. ಏನೋ ಆನಂದ, ಎಂಥದೋ ಅಮಲಿನಲ್ಲಿ ಅವನಿರುತ್ತಾನೆ. ಇವನ ಕುಡಿತದಿಂದ ಮನೆಯವರೆಲ್ಲರೂ ನರಕ ಯಾತನೆ ಅನುಭವಿಸುತ್ತಾರೆ. ಆದರೂ ಈತ ಕುಡಿಯುವುದು ಬಿಡುವುದಿಲ್ಲವಲ್ಲ. ಇದೆಂಥ ಬಂಧನ! ಪ್ರಪಂಚದ ಸ್ವರೂಪವೇ ಹಾಗೆ, ಅದು ತನ್ನ ಸುಖದ ಮುಖವನ್ನಷ್ಟೇ ತೋರುತ್ತದೆ. ಹೀಗಾಗಿ ಪ್ರಪಂಚದ ಬಂಧನ ಕಳೆದುಕೊಳ್ಳಬೇಕು ಎನ್ನಿಸುವುದಿಲ್ಲ. ಸಿನಿಮಾ, ಟಿವಿ ನೋಡಿದ ತರುಣರು ತಾವು ಜೀವನದಲ್ಲಿ ಅವರಂತೆ ಕುಣಿಯಲು ಹೋಗಿ ಎಡುತ್ತಾರೆ. ಅದು ನೈಜ ಕುಣಿತವಲ್ಲ ಎಂಬುದನ್ನು ಮರೆಯುತ್ತಾರೆ. ದೊಡ್ಡ ಮನೆಯ ಧನಿಕ ದಂಪತಿಗಳು, ಆದರೆ ಅವರಲ್ಲಿ ದಿನವೂ ಜಗಳ. ಹೊರಗೆ ಬರುವಾಗ ಮಾತ್ರ ಹೊಸ ಬಟ್ಟೆ, ನಗುಮುಖ. ನೋಡಿದವರು ಎಂಥ ಸಮೃದ್ಧ ಬದುಕು, ಏನು ಸಮರಸದ ಜೀವನ ಎಂದುಕೊಳ್ಳುತ್ತಾರೆ. ತಾವು ದೊಡ್ಡ ಮನೆಗೆ ದುಡ್ಡು ಮಾಡಬೇಕೆಂದು ಕನಸು ಕಾಣುತ್ತಾರೆ. ಆ ಧನಿಕ ದಂಪತಿಗಳ ಬಹಿರಂಗದ ಬದುಕು ನಿಜವೂ ಎನ್ನುತ್ತಾರೆ. ಅವರು ನಿಜವೆಂದು ತಿಳಿದುಕೊಂಡು ಅವರಂತೆ ಕುಣಿಯಲು ಹೋಗುತ್ತಾರೆ. ಶಿವಪಾರ್ವತಿಯರ ಸಂಸಾರವೊಮ್ಮೆ ಕವಿ ಸೊಗಸಾಗಿ ವಿವರಿಸುತ್ತಾನೆ. ಶಿವನ ಮುಡಿಯಲ್ಲಿ ಗಂಗೆ, ತೊಡೆಯ ಮೇಲೆ ಪಾರ್ವತಿ. ಒಂದು ದಿನ ಶಿವನಿಗೆ ಬೇಸರವಾಗಿ, ಪಾರ್ವತಿದೇವಿ, ಒಂದಿಷ್ಟು ಕೆಳಗಿಳಿ, ಹೊರಗೆ ತಿರುಗಾಡಿಕೊಂಡು ಬರುತ್ತೇನೆ ಎಂದನಂತೆ. ತಕ್ಷಣವೇ ರೇಗಿದ ಪಾರ್ವತಿ ಹೇಳಿದಳು, ಶಿವನೇ, ನಿಮ್ಮಲ್ಲಿ ಏನಾದರೂ ನ್ಯಾಯ, ನೀತಿ, ಧರ್ಮ ಇದೆಯಾ? ಗಾಬರಿಯಾದ ಶಿವ, ಏನಾಯಿತು? ನನ್ನಿಂದ ಅಂಥ ಧರ್ಮ ಕಾರ್ಯ ಎಂದ. ಇನ್ನೇನಾಗಬೇಕು? ಮುಡಿಯ ಮೇಲಿನವರನ್ನು ಮೊದಲು ಇಳಿಸಿರಿ, ಆಮೇಲೆ ನಾನು ಇಳಿಯದಿದ್ದರೆ ಕೇಳಿರಿ ಎಂದಳಂತೆ ಪಾರ್ವತಿ. ಮನುಷ್ಯನ ಮೋಹದ ಮರುವಿನ ಕಣ್ಣಿಗೆ ಈ ಪ್ರಪಂಚದ ಸುಖದ ಚಿತ್ರ ಮಾತ್ರ ಕಾಣುತ್ತದೆ. ಆದರೆ ಹಿಂದಿರುವ ಅಪಾರವಾದ ದುಃಖವು ನಮಗೆ ಕಾಣುವುದಿಲ್ಲ. ಅರಿವಿನ ಕಣ್ಣಿನಿಂದ ನೋಡಿದರೆ ಸಂಸಾರದ ನಿಜ ಸ್ವರೂಪ ತಿಳಿಯುತ್ತದೆ, ಬಂಧನ ಒಳೆಯುತ್ತದೆ. ಆದರೆ ಅರಿವಿನ ಕಣ್ಣನ್ನು ಕೊಡುವ ಗುರುವನ್ನೇ ಮರೆತು ಮನುಷ್ಯ ವಿಷಮ ಸಂಸಾರದ ಹಿಂದೆ ಧಾವಿಸುತ್ತಾನೆ. ಅದಕ್ಕಾಗಿ ಅವನಿಗೆ ಅರಿವಿನ ಕಣ್ಣು ತೋರುವುದೇ ಇಲ್ಲ. ಅಂತೆ ಶರಣರು ಎಚ್ಚರಿಸಿದರು. ಕನಕ ಕಾಮಿನಿಗಾಗಿ ಹೊಡೆದಾಡಿ ಕೆಟ್ಟಿತು ಲೋಕವೆಲ್ಲ.
ಇದಕ್ಕಂಡು ಕೇಳಿ ಮತ್ತೆ ಮೋಹಿಪರೆ ಹುಚ್ಚು ಮನವೇ. ಈ ಮನದ ಮರಳುತನ ಬಿಟ್ಟಾಗ ಮನುಷ್ಯನು ಆನಾರೆಂದು ಅರಿಯುತ್ತಾನೆ. ಸಕಲ ಬಂಧನಗಳನ್ನು ಕಳೆದುಕೊಂಡು ನಿಜ ಸುಖವನ್ನು ಪಡೆಯುತ್ತಾನೆ. ಮಾನವನ ಮನದ ಈ ಮರಳುತನವನ್ನು ಕತ್ತಲೆಯನ್ನು ಕಳೆಯುವುದಕ್ಕಾಗಿ ತೈತಿರಿಯ ಉಪನಿಷತ್ನಲ್ಲಿ ಒಂದು ಸರಳ ತಪಮಾರ್ಗವನ್ನು ತೋರಿದ್ದಾರೆ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ದಮಶ್ಚ ಶಮಶ್ಚ ಅತಿಯಶ್ಚ ಅಗ್ನೇಯಶ್ಚ ಸ್ವಾಧ್ಯಾಯ ಪ್ರವಚನೇಚ ತದಿ ತಪಃ. ತಪಸ್ಸು ಎಂದರೆ ನಾವು ತಿಳಿದಂತೆ ಅನ್ನ ಪಾನಾದಿಗಳನ್ನು ಬಿಡುವುದಿಲ್ಲ, ಪ್ರಪಂಚವನ್ನು ತೊರೆದು ಗುಡ್ಡ ಬೆಟ್ಟಗಳನ್ನು ಸೇರುವುದಲ್ಲ, ಕಠೋರ ಋತಾಚರಣೆಗಳನ್ನು ಮಾಡಿ ತನುಮನಗಳನ್ನು ದಂಡಿಸುವುದೂ ಅಲ್ಲ. ಅವೆಲ್ಲವುಗಳಿಗೂ ಮೇಲಾದ ತಪವೊಂದಿಲ್ಲಿದೆ. ನೀನು ಸತ್ಯವನ್ನು ನುಡಿ, ಅತಿಥಿಗಳನ್ನು ಸೇವಿಸು, ಮನೋನಿಗ್ರಹ ಮಾಡು, ಇಂದ್ರಿಯ ನಿಗ್ರಹ ಮಾಡು, ಏನಾದರೂ ಮಾಡು, ಅದರೊಂದಿಗೆ ಒಂದನ್ನು ಮಾಡು, ಮರೆಯದಿರು. ಸ್ವಾಧ್ಯಾಯ ಪ್ರವಚನಗಳನ್ನು ಎಂದೂ ಮರೆಯದೆ ಮಾಡಬೇಕು, ಆಚರಿಸು. ಅದು ಎಲ್ಲ ತಪಗಳ ತಪ, ಪರಮ ತಪ. ಜಗತ್ತಿನ ಶ್ರೇಷ್ಠ ಸಂತರು, ಜ್ಞಾನಿಗಳು, ಅನುಭಾವಿಗಳು ತಾವು ಕಂಡುಕೊಂಡ ಸತ್ಯದ ಬೆಳಕನ್ನು ತಮ್ಮ ನುಡಿಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅವರ ಮಾತು ಮಾತಲ್ಲ, ಮಂತ್ರ, ಜ್ಯೋತಿರ್ಲಿಂಗ. ಅವರ ಉಪದೇಶದ ಹೊತ್ತಿಗೆಗಳನ್ನು ಕೈಗೆತ್ತಿಕೊಳ್ಳಬೇಕು. ಅಲ್ಲಿಯ ಗಣದ ಮೇಲೆ ನಮ್ಮ ಅಂತರಂಗದಲ್ಲಿ ಚಿಂತನ ಮಂಥನ ನಡೆಯಬೇಕು. ಆಗ ಆತ್ಮಾನುಭಾವ ಪಥದ ದರ್ಶನವಾಗುತ್ತದೆ. ಅದು ಸ್ವಾಧ್ಯಾಯದ ತಪ. ಒಂದು ವೇಳೆ ಹಂತ ಸಂತ ಮಂತ್ರ ಸಾನ್ನಿಧ್ಯವೇ ದೊರೆತರೆ ನಮ್ಮ ಭಾಗ್ಯಕ್ಕೆ ಏನಿಲ್ಲ, ನಮ್ಮ ಸಾಧನೆ ಇನ್ನಷ್ಟು ಸುಲಭವಾಗುತ್ತದೆ. ಅವರ ಮುಖದಿಂದ ಆತ್ಮೋಪದೇಶವನ್ನು ಕೇಳುತ್ತಾ ನಾವು ಮಗ್ನರಾಗುತ್ತೇವೆ. ಆಗ ನಮ್ಮ ಅಜ್ಞಾನದ ಕತ್ತಲೆಯು ಕಳೆದು ಹೋಗುತ್ತದೆ. ತಕ್ಷಣವೇ ಅಂತರಂಗದಲ್ಲಿ ಆನಾರೆಂಬ ಅರಿವಿನ ಜ್ಯೋತಿ ಬೆಳಗತೊಡಗುತ್ತದೆ. ರಾಗಾದಿ ಭಾವ ಬಂಧನಗಳೆಲ್ಲ ಅಳಿದು ಹೋಗಿ ನಾವು ವಿಮುಕ್ತರಾಗುತ್ತೇವೆ. ಅದು ಪ್ರವಚನ ತಪ. ಬಲ್ಲವರ ನುಡಿಗಳನ್ನು ಕೇಳುವುದು, ಹೇಳುವುದು ಪರಮತಪ. ಈ ಸತ್ಸಂಗದಲ್ಲಿ ನಾವು ನಮ್ಮ ಜಾತಿ, ಮತ, ಸ್ಥಾನ, ಮಾನ, ಘನತೆ, ಗೌರವವನ್ನೆಲ್ಲ ಮರೆಯುತ್ತೇವೆ. ಅವರ ಅಮರ ವಾಣಿಯಲ್ಲಿ ಬೆರೆಯುತ್ತೇವೆ. ಆಗ ನಮ್ಮ ಹೃದಯದಲ್ಲಿ ಭವ್ಯ ಬೆಳಗಿನ ಸುಮಧುರ ಕಿರಣಗಳು ಪ್ರವೇಶಿಸುತ್ತವೆ. ನಮ್ಮ ಮನಸ್ಸು ಸಹಜವಾಗಿ ಸ್ವಸ್ವರೂಪದಲ್ಲಿ ಸ್ವಸ್ಥವಾಗಿ ಬಿಡುತ್ತದೆ. ಆ ವಿರಳಾನಂದ ಸಮನಿಸುತ್ತದೆ. ಅದೇ ಶ್ರವಣಾಖ್ಯ ಸಮಾಧಿ, ಆತ್ಮಸಿದ್ಧಿ. ಸಾಮಾನ್ಯವಾಗಿ ಏಕಾಂತದಲ್ಲೇ ನಮ್ಮ ಸಾಧನೆಗೆ ಈ ಬಲ ಬರುವುದಿಲ್ಲ. ಚಿತ್ತ ಚಂಚಲವಾಗುತ್ತದೆ, ದೇಹ ಆಲಸ್ಯ ಉಂಟಾಗುತ್ತದೆ, ನಿದ್ರೆ ಸೂಸಿ ಬರುತ್ತದೆ, ತನು ಮನಗಳಲ್ಲಿ ಕತ್ತಲೆ ಕವಿದು ಬಿಡುತ್ತದೆ. ಆದರೆ ಸಂತರ ಸಾನ್ನಿಧ್ಯದಲ್ಲಿ ಮನಸ್ಸು ನಿರಾಯಾಸವಾಗಿ ಏಕಾಗ್ರತೆ ಪಡೆಯುತ್ತದೆ. ಆತ್ಮನ ಅವಿರಳ ಬೆಳಕು ಕಾಣುತ್ತದೆ. ಈ ಪ್ರವಚನದ ಪರಮ ತಪವು ನಮ್ಮ ಅಂತರಂಗದಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಚದುರಿಸಿ ಬಿಡುತ್ತದೆ. ಆಗ ಅಜ್ಞಾನದ ಭೂಮಿಯ ಮೇಲೆ ನಿಂತಿದ್ದ ಸಂಸಾರದ ವೃಕ್ಷವು ಉರುಳಿ ಬೀಳುತ್ತದೆ. ಸಕಲ ಬಂಧನಗಳನ್ನು ಅಳಿದು ಹೋಗುತ್ತವೆ. ಅದೇ ಜೀವನ್ಮುಕ್ತಿ. ಅಂತೆಯೇ ಶರಣರು ನಾಡಿನ ಮೂಲೆ ಮೂಲೆಯಿಂದ ಕಲ್ಯಾಣಕ್ಕೆ ಬಂದರು. ಶರಣರ ಅನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡರು. ದಿನವಿಡೀ ಸತ್ಯ ಶುದ್ಧ ಕಾಯಕ ಮಾಡಿದರು. ಸಂಜೆಗೆ ಸತ್ಸಂಗ ಸತ್ಯ ಶ್ರವಣ ಮಾಡಿದರು. ಅದರ ಪರಿಣಾಮ ಎಂಥದ್ದು? ಸಾಮಾನ್ಯರೆಲ್ಲ ಅಸಾಮಾನ್ಯ ಅನುಭಾವಿಗಳಾದರು. ತುರುಗಾಯಿ ರಾಮಣ್ಣ, ಇಳಿಹಾಳ ಬೊಮ್ಮಯ್ಯನಂಥವರು ಆತ್ಮಸಿದ್ಧಿಯನ್ನು ಪಡೆದರು. ಅವರೆಲ್ಲ ಈ ಪರಮತಪದ ಅಮೃತ ಫಲಗಳು. ಅನುಭವ ಮಂಟಪದಲ್ಲಿ ಅರಳಿದ ಅಮರ ಚೇತನರು. ಈ ಶಿವಾನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, ಅಕ್ಕಮಾದೇವಿ ಮೊದಲಾದ ಅನುಭಾವಿಗಳು ವಚನ ಪ್ರವಚನಗಳ ಪರಮತಪವನ್ನು ಆಚರಿಸಿದರು. ಅಂತೆಯೇ ಅಲ್ಲಿ ಭಕ್ತಿರಸ ಉಕ್ಕಿಯಿತು, ಜ್ಞಾನದ ಮಳೆ ಸುರಿಯಿತು. ಅನುಭವ ಸಾಗರದ ಮೇಲೆ ಪರಮಾನಂದದ ತೆರೆಗಳಾಡಿದವು. ಈ ಅನುಭವ ಸಾಗರದಲ್ಲಿ ಮಿಂದು ಹೊರಬಂದವರೆಲ್ಲ ಆನಾರೆಂಬುವುದನ್ನರಿತು ರಾಗಾದಿ ಸಕಲ ಬಂಧನಗಳನ್ನು ಕಳೆದುಕೊಂಡು ಜೀವನ್ಮುಕ್ತರಾದರು. ಒಲಿದು ಆಲಿಸು. ಗುರುವಿನ ವಾಣಿಯನ್ನು ಒಲಿದು ಆಲಿಸಬೇಕು. ಸ್ವತಂತ್ರದಲ್ಲಿ ಎರಡು ಪ್ರಕಾರ. ಒಂದು ಭೌತಿಕ ಸ್ವಾತಂತ್ರ್ಯ, ಇನ್ನೊಂದು ಅಭೌತಿಕ, ಅಲೌಕಿಕ ಅಥವಾ ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಅಂದರೆ ಇನ್ನೊಬ್ಬರ ಅಧಿಪತ್ಯಕ್ಕೆ ಒಳಗಾಗದೇ ಇರುವುದು, ಯಾವುದೇ ದೈಹಿಕ ಬಂಧನಗಳಿರದೆ ಮುಕ್ತವಾದ ಮಾತು, ನಡೆ, ವಿಚಾರಗಳನ್ನು ಹೊಂದಿರುವುದು ಭೌತಿಕ ಸ್ವಾತಂತ್ರ್ಯ. ಭೌತ ವಸ್ತುಗಳ ಪ್ರಭಾವ ವಲಯದಿಂದ ದೂರಾಗಿ ಇರುವುದು ಭೌತಿಕ ಸ್ವಾತಂತ್ರ್ಯ. ಯಾವುದೇ ಭಾವ ಬಂಧನಗಳಿಲ್ಲದೆ ಇರುವುದು ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಭೌತಿಕ ಸ್ವಾತಂತ್ರ್ಯದಿಂದ ಸುಖ, ಆಧ್ಯಾತ್ಮಿಕ ಸ್ವಾತಂತ್ರ್ಯದಿಂದ ಶಾಂತಿ ದೊರೆಯುತ್ತದೆ. ತಲೆಯ ಮೇಲಿರುವ ಹೊರಗಿನ ಹೊರೆಯನ್ನು ಇಳಿಸಿದಾಗ ಸುಖ, ತಲೆಯ ಒಳಗಿರುವ ಚಿಂತೆಯ ಕಂತೆಯನ್ನು ಇಳಿಸಿದಾಗ ಶಾಂತಿ, ಚರ್ಮದ ಮೇಲಿರುವ ಕಜ್ಜಿಯನ್ನು ಕರೆದಾಗ ಸುಖ, ದೇಹದಲ್ಲಿ ಯಾವ ಕಾಯಿಲೆಯೂ ಇಲ್ಲದೆ ಅನಾರೋಗ್ಯವನ್ನು ಬಿಟ್ಟು ಆರೋಗ್ಯದಿಂದ ಇರುವಾಗ ಶಾಂತಿ ದೊರೆಯುತ್ತದೆ. ಹಸಿವೆ ತೃಷೆಗಳಾದಾಗ ತಿಂದು ಕುಡಿದು ಸಮಾಧಾನ ಪಡೆಯುತ್ತೇವೆ, ಅದು ಸುಖ. ಸ್ವಲ್ಪ ಸಮಯದ ನಂತರ ಅದೇ ಹಸಿವೆ ತೃಷೆಗಳ ಬಾಧೆ. ಈ ಹಸಿವೆ ತೃಷೆಗಳ ಇರುವಾಗಲೂ ಇಲ್ಲದಿರುವಾಗಲೂ ಜೀವನದಲ್ಲಿ ಒಂದು ಬಗೆಯ ನೆಮ್ಮದಿ ಇದ್ದರೆ ಅದು ಪ್ರಶಾಂತಿ. ಭೌತ ಪ್ರಕೃತಿಯ ಸಂಘದಿಂದ ಮನದಲ್ಲಿ ಏಳುವ ತೆರೆಯೇ ಸುಖ. ಪ್ರಕೃತಿಯ ಸಂಘವಿಲ್ಲದಾಗ ಮನವು ನಿಸ್ತರಂಗವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಸಹಜವಾದ ಆ
ಆತ್ಮಾವಸ್ಥೆಯಲ್ಲಿ ಉಂಟಾಗುವ ಅನುಭವವೇ ಶಾಂತಿ. ಗಾಯಕನು ಒಂದು ಸುಂದರವಾದ ಗೀತೆಯನ್ನು ಹಾಡುತ್ತಾನೆ. ಆ ಸಂಗೀತದ ಅಲೆಗಳನ್ನು ಕೇಳಿದಾಗ ನಮ್ಮ ಮನದಲ್ಲಿ ಸಮಾಧಾನ ಉಂಟಾಗುತ್ತದೆ. ಅದು ಸುಖ. ಹಾಡು ನಿಂತಾಗ ನಮ್ಮ ಅಂತರಂಗ ಬಹಿರಂಗವೆಲ್ಲ ನಿಸ್ತರಂಗವಾಗುತ್ತದೆ. ಮೌನ ಆವರಿಸುತ್ತದೆ. ಆ ನಿಶ್ಶಬ್ದ ಅವಸ್ಥೆಯಲ್ಲಿ ಉಂಟಾಗುವ ಅನುಭವವೇ ಶಾಂತಿ. ಕೇಳಿ ನೋಡಿ ಮುಟ್ಟಿ ಬಂದದ್ದು ಸುಖ. ಕೇಳದೆ ನೋಡದೆ ಮುಟ್ಟದೆ ಇರುವುದನ್ನು ಅನುಭವಿಸಿದಾಗ ಶಾಂತಿ. ಇಂದ್ರಿಯಗಳ ಹಾಗೂ ಅವುಗಳ ವಿಷಯಗಳ ಸನ್ನಿಕರ್ಷದಿಂದ ಸುಖ. ಶ್ರೋತ್ರಾದಿ ಇಂದ್ರಿಯಗಳಿಗೂ ಶಬ್ದಾದಿ ಇಂದ್ರಿಯಾರ್ಥಗಳಿಗೂ ಸನ್ನಿಕರ್ಷ ಇಲ್ಲದಾಗಲೂ ಅಂತರಂಗದಲ್ಲಿ ಅನುಭವಕ್ಕೆ ಬರುವುದು ಶಾಂತಿ, ಪ್ರಶಾಂತಿ. ಹೀಗೆ ಬಾಹ್ಯ ಭೌತಿಕ ಸ್ವಾತಂತ್ರ್ಯದಿಂದ ಸುಖ, ಆಂತರಿಕ ಆಧ್ಯಾತ್ಮಿಕ ಸ್ವಾತಂತ್ರ್ಯದಿಂದ ಶಾಂತಿ. ಆಧ್ಯಾತ್ಮಿಕ ಸ್ವಾತಂತ್ರ್ಯದಿಂದ ದೊರೆಯುವ ಈ ಅಂತರಂಗಿಕ ಶಾಂತಿಯೇ ಅಮೃತತ್ವ, ಬಂಧನ ರಾಹಿತ್ಯ, ವಿಮುಕ್ತಿ. ಈ ವಿಮುಕ್ತಿಯ ಅನುಭವಕ್ಕಾಗಿ ಮಹಾತ್ಮರ ನುಡಿಗಾನಾಲಿಸುವುದೇ ಪರಮತಪವೆಂದು ತಿಳಿದಿದ್ದೇವೆ. ಮನುಷ್ಯನ ಜೀವನದಲ್ಲಿ ದಾನ ಧರ್ಮ ಏನಾದರೂ ಸತ್ಕಾರ್ಯ ಮಾಡಲಿ, ಅದರೊಂದಿಗೆ ಸಂತರ ಸಾಮೀಪ್ಯವನ್ನು ಪಡೆಯಬೇಕು. ಅವರ ಅಮೃತ ಉಪದೇಶವನ್ನು ಆಲಿಸಬೇಕು. ಸಂತರ ನುಡಿಯ ಶಕ್ತಿ ನಿಸ್ಸೀಮ, ನಿರುಪಮ. ಅವರ ಉಪದೇಶವನ್ನು ತೂಗಿ ಬೆಲೆ ಕಟ್ಟಲಾಗದ ಮಾತು ಅವರದು. ಅದು ಅಮೌಲ್ಯ. ಇಂಥ ಉಪದೇಶದಿಂದ ಸಾಧಕನು ಕಾಣದ ಸತ್ಯವನ್ನು ಕಾಣುತ್ತಾನೆ. ಅರಿವಿಗೆ ಬಾರದ ನಿತ್ಯವನ್ನು ನಿರಾಯಾಸವಾಗಿ ಅರಿಯುತ್ತಾನೆ. ಸಹಜವಾಗಿ ನಿಲುಕದ ನಿಜವು ಅವನ ಕೈಗೂಡುತ್ತದೆ. ಸಕಲ ಬಂಧನಗಳನ್ನು ಅಳಿದು ಹೋಗುತ್ತವೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸನ್ನಿಧಿಯಲ್ಲಿ.